ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕ್ರಿಕೆಟ್ ಕೊನೆಗೂ 4 ಟಾಪ್ IPL 26 ಆಗೋಗ್ಬಿಟ್ಟು. ಮೊದಲನೇದು ನಿಮ್ಗೆ ಗೊತ್ತದೆ ಈಗಾಗಲೇ RCB, ಎರಡನೇದು GT ಗುಜರಾತ್ ಟೈಟನ್ಸ್, ಮೂರನೇದು SRH ನಿಮ್ಗೆ ಗೊತ್ತದ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ, ಸನ್ರೈಸರ್ಸ್, RR ರಾಸನ್ ರಾಯಲ್ಸ್. ಪಾಪ PBKS ಔಟ್ ಆಯಿತು, 5ನೇ ನಂಬರ್ ಆಯ್ತು. ಅದು ಇನ್ನು ಈ ಕೆಳಗಿನ ಎಲ್ಲ ಟೀಮ್ಗಳು ಹೋದಂಗೆ ಅದು ಮನೆಗೆ ಅನ್ನುವಂಥದ್ದನ್ನು ಬಿಡಿಸಿಡಬೇಕಾಗಿಲ್ಲ. ಈಗ ಎಲಿಮಿನೇಟರ್ ರೌಂಡ್ಗೆ 3 ಮತ್ತು 4ನೇ ಸ್ಥಾನದಲ್ಲಿ ಬಂದಂಥವು. ಮೂರನೇದು ಯಾವುದು ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ SRH, 4ನೇದು RR. ಇವ್ರ ಮಧ್ಯದಲ್ಲೇ ಕನಿಪಿನಿ ಆಗೋದು, ಎಲಿಮಿನೇಟರ್ ಕಿತ್ಕೊಂಡು ಹೋಗಿಬಿಡೋದು, ಎಲಿಮಿನೇಟರ್ ಕಿತ್ತಾಗೋದು. ಇದರಲ್ಲಿ ಯಾರು ಸೋಲ್ತಾರ ಕಿತ್ಕೊಂಡು ಹೋಗಿಬಿಡ್ತಾರ, ಮುಂದೆ ಮತ್ತೆ ನಿಂತರ್ತದು. ಆಮೇಲೆ ಫಸ್ಟ್ ಸೆಕೆಂಡ್ ನಡಕ್ಕಾಗ್ತದೆ. ಅದರಾಗ ಸೋತವ್ರ ಜೊತೆಗೆ ಇವರು ಆಡುವಂಥದ್ದು, ಎಲಿಮಿನೇಟರ್ ಗೆದ್ದವರು. ಒಂದು ವಿಚಿತ್ರ ರೂಲ್ಸ್ಗಳು ಮಾಡಿದ್ದಾರೆ, ಆದರೆ ನ್ಯಾಯ ಎಲ್ಲರಿಗೂ ಸಿಗುವಂಥದ್ದು ಇದು. ಒಂದರಲ್ಲಿ ಸೋತರು ಸಹಿತ ಅವಕಾಶಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಟಾಪರ್ಗೆ ಟಾಪ್ ಹೋಗುವಂಥ ಅವಕಾಶ, ಮತ್ತು 2 ಮ್ಯಾಚ್ ಸೋದ್ರೆ ಮನೆಗೆ ಹೋಗುವಂಥ ಅವಕಾಶ. ಭಾಳ ಸುಂದರ ಅದ, ಇದು ಮೆಚ್ಚಬೇಕಾದಂಥದ್ದು. ಅದೇನೇ ಇರಲಿ, ಈಗ ನಿನ್ನೆ ನಡೆದಂಥ 2 ಮ್ಯಾಚ್ಗಳಲ್ಲ ನಮ್ಮ ರಾಹುಲ್ರು ದೊಡ್ಡ ಮೊತ್ತನ ಗಳಿಸಿದರು, ಅರ್ಧ ಶತಕ ಹೊಡೆದ್ರು, ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದರು. ಆದರೆ ಹೊತ್ತಿಗೆ ಒದಗದ ಮಾತು 10 ಸಹಸ್ರ ವ್ಯರ್ಥ. ಹೊತ್ತಿಗೆ ಒದಗದ ಮಾತು 10 ಸಹಸ್ರ ವ್ಯರ್ಥ. ಕತ್ತೆ ಕೂಗಿದರೂ ಬಲ ಉಂಟು, ಬರಿ ಮಾತು ಕತ್ತೆಗೂ ಕರಗಷ್ಟ ಸರ್ವಜ್ಞ. ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಸರ್ವಜ್ಞ ಅವರು. ಇಲ್ಲೇ ಸಮಯಕ್ಕೆ ತಕ್ಕಂಗೆ ಇದು ಬರಬೇಕಾಗಿತ್ತು, ಗೆಲ್ಲಬೇಕಾಗಿತ್ತು, ಟಾಪ್ 4ದಾಗ ಬರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಆಡಿದರೆ ರಾಹುಲರ ಹೆಸರು